ತುಮಕೂರಿನಲ್ಲಿ ಅಡ್ಡ ಬಂದಂಥ ಕೋತಿಯೊಂದರ ಜೀವ ಉಳಿಸೋಕೆ ಹೋಗಿ ಆಟೋ ಪಲ್ಟಿಯಾಗಿ ಆಟೋ ಚಾಲಕ ಜೀವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ತುಮಕೂರಿನ ಕೊರಟಗೆರೆಯ ಪ್ರವಾಸಿ ಮಂದಿರದ ಮುಂದಿನ ಮುಖ್ಯ ರಸ್ತೆಯಲ್ಲಿ ಸಂಭವಿಸಿರುವಂತಹ ಭೀಕರ ಅಪಘಾತ ಇದು. ಆಟೋ ಚಾಲಕನ ನಿಯಂತ್ರಣ ತಪ್ಪಿ ಆಟೋ ಪಲ್ಟಿಯಾಗ್ಬಿಡುತ್ತೆ. ಪಲ್ಟಿಯಾದಂಥ ಆಟೋಗೆ ಎದುರಿನಿಂದ ಬಂದಂಥ ಕಾರ್ ಡಿಕ್ಕಿ ಹೊಡೆದ್ಬಿಡುತ್ತೆ. ಆಟೋ ಚಾಲಕ ಮಹೇಂದ್ರ ಸ್ಥಳದಲ್ಲಿ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಸಿಸಿಟಿವಿಯಲ್ಲಿ ಈ ಭಯಾನಕ ಅಪಘಾತದ ದೃಶ್ಯ ಸೆರೆಯಾಗಿದೆ. ಎಂಥ ಭೀಕರ ಅಪಘಾತ ನೋಡಿ. ಆ ಸಿಸಿಟಿವಿಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬಹುದು. ನಿನ್ನೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ನಡೆದಿರುವಂಥ ಅಪಘಾತ ಇದು. ಆಟೋ ಓಡಿಸ್ಕೊಂಡು ಬರ್ತಾ ಇದ್ದಂಥ ಟೈಮ್ನಲ್ಲಿ ಆಟೋ ಚಾಲಕ ಮಹೇಂದ್ರ ಅವರಿಗೆ ಆ ಕೋತಿ ಏಕಾಏಕಿ ಎದುರಾಗ್ಬಿಡುತ್ತೆ. ಆ ಕೋತಿಯ ಜೀವ ಉಳಿಸೋಕೆ ಅಂತ ಹೇಳಿ ಗಾಡಿಯನ್ನ ಮತ್ತೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆಗ ನಿಯಂತ್ರಣ ತಪ್ಪಿ ಆಟೋ ಪಲ್ಟಿ ಆಗ್ಬಿಡುತ್ತೆ. ಆಟೋ ಪಲ್ಟಿ ಆಗ್ತಾ ಇದ್ದ ಹಾಗೆ ಮುಂಭಾಗದಿಂದ ಬಂದಂಥ ಕಾರ್ ಆಟೋಗೆ ಡಿಕ್ಕಿ ಹೊಡೆಯುತ್ತೆ. ಪರಿಣಾಮ ಕೋತಿಯ ಜೀವ ಉಳಿಸೋಕೆ ಹೋದಂಥ ಮಹೇಂದ್ರ ಸ್ಥಳದಲ್ಲಿ ಜೀವ ಕಳ್ಕೊಂಡ್ಬಿಡ್ತಾರೆ. ಕನ್ಫ್ಯೂಸ್ ಆದಂಥ ಕೋತಿ ರಸ್ತೆಯ ಮತ್ತೊಂದು ಪಕ್ಕಕ್ಕೆ ಬಂದ್ಬಿಡುತ್ತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಭೀಕರ ಅಪಘಾತ, ಕೋತಿ ಜೀವ ಉಳಿಸೋಕೆ ಹೋಗಿ ಮಹೇಂದ್ರ ಅವ್ರ ಪ್ರಾಣನೇ ಹೋಗ್ಬಿಡ್ತು. ಅವ್ರ ಹಿನ್ನೆಲೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ವಿದ್ಯಾ, ಸಾವು ಯಾರಿಗೆ ಯಾವಾಗ ಬರುತ್ತೆ ಅನ್ನೋದು ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತ ಒಂದು ಘಟನೆ ಈ ಒಂದು ಅಪಘಾತವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಕೊರಟಗೆರೆ ಕಡೆ ಹೋಗ್ತಾ ಇದ್ದಂತ ಆಟೋ ಚಾಲಕ ಮಹೇಂದ್ರ ಕುಮಾರ್ ಏನು ಅವರು ಆಟೋ ಡ್ರೈವರ್ ಆಗಿರ್ತಾರೆ. ಎಂದಿನಂತೆ ಕೊರಟಗೆರೆಗೆ ಹೋಗುವಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಇಬ್ರು ಪ್ಯಾಸೆಂಜರ್ ಇರ್ತಾರೆ. ಅವ್ರನ್ನ ಕೂರಿಸ್ಕೊಂಡು ಅವರು ಕೊರಟಗೆರೆಗೆ ಹೋಗ್ತಾ ಇರ್ತಾರೆ. ಈ ವೇಳೆ ರಸ್ತೆಯಲ್ಲಿ ಏಕಾಏಕಿ ಒಂದು ಕೋತಿ ಅಡ್ಡ ಬರುತ್ತೆ. ಕೋತಿ ಮೇಲೆ ಆಟೋ ಹತ್ತಿಸ್ತೀನಲ್ಲ ಅನ್ನುವಂತ ಕಾರಣಕ್ಕೆ ಅವರು ಸಡನ್ ಆಗಿ ಆಟೋವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಈ ಒಂದು ಪ್ರಯತ್ನದಲ್ಲಿ ಆಟೋ ಪಲ್ಟಿ ಆಗುತ್ತೆ. ಆಟೋ ಪಲ್ಟಿ ಆದಂತ ಸಂದರ್ಭ ಎದುರುಗಡೆಯಿಂದ ಬರ್ತಾ ಇದ್ದಂತ ಒಂದು ಇನೋವಾ ಕಾರ್ ಕೂಡ ವೇಗವಾಗಿ ಬರ್ತಾ ಇರುತ್ತೆ. ಆ ಒಂದು ಕಾರಿಗೆ ಈ ಒಂದು ಆಟೋ ಪಲ್ಟಿ ಆಗಿ ರಸ್ತೆಯಲ್ಲಿ ಬಿದ್ದ ತಕ್ಷಣವಾಗಿ ಆ ಒಂದು ಕಾರು ಕೂಡ ಆಟೋಗೆ ಡಿಕ್ಕಿ ಆಗುತ್ತೆ. ಈ ವೇಳೆ ಮಹೇಂದ್ರ ಅನ್ನುವಂಥವ್ರು ತಲೆಗೆ ಗಂಭೀರವಾದಂತಹ ಪೆಟ್ಟು ಬಿದ್ದು ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಈಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು. ಇಲ್ಲಿ ಕಾರಿನ ಚಾಲಕಂದಾಗ್ಲಿ ಅಥವಾ ಆಟೋ ಚಾಲಕನಾಗ್ಲಿ ಯಾರಿಗೂ ಕೂಡ ತಪ್ಪಿರೋದಿಲ್ಲ. ರಸ್ತೆಯಲ್ಲಿ ಒಂದು ಕೋತಿ ಏನು ಅಡ್ಡ ಬರುತ್ತೆ ಅದರ ಜೀವ ಉಳಿಸ್ಲಿಕ್ಕೆ ಹೋಗಿ ಈಗ ಆಟೋ ಚಾಲಕ ಸಾವನ್ನಪ್ಪಿರುವಂತದ್ದು. ಮತ್ತೊಬ್ಬರಿಗೆ ಒಂದು ಗಂಭೀರವಾದಂತಹ ಗಾಯಗಳಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಡೀಟೇಲ್ಸ್ಗೆ. ಭೀಕರ ಅಪಘಾತದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಮಧು ಹೇಳಿದ ಹಾಗೆ ಸಾವು ಯಾವಾಗ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇಲ್ಲಿ ಮಹೇಂದ್ರ ಅವರಿಗೆ ಸಾವು ಆ ಕೋತಿಯ ರೂಪದಲ್ಲಿ ಬಂದ್ಬಿಟ್ಟಿದೆ. ಆ ಕೋತಿಯ ಜೀವ ಉಳಿಸಬೇಕು ಅಂತ ಹೇಳಿ ತಮ್ಮ ವೆಹಿಕಲ್ನ ರೈಟಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಅಷ್ಟರಲ್ಲಿ ಆಟೋ ಅವ್ರ ನಿಯಂತ್ರಣ ಕಳ್ಕೊಂಡು ಪಲ್ಟಿ ಆಗ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ರಸ್ತೆಯ ಮತ್ತೊಂದು ಭಾಗದಿಂದ ಕಾರ್ ಬರ್ತಾ ಇತ್ತು. ಕಾರ್ ಚಾಲಕನಿಗೂ ತಕ್ಷಣಕ್ಕೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೀದಾ ಆಟೋಗೆ ಹೋಗಿ ಡಿಕ್ಕಿ ಹೊಡೆದಿದೆ ಕಾರ್. ಪರಿಣಾಮ ಸ್ಥಳದಲ್ಲೇ ತೀರಾ ಮಾರಣಾಂತಿಕವಾಗಿ ಗಾಯಗೊಂಡಿದ್ದಂಥ ಮಹೇಂದ್ರ ರಸ್ತೆಯಲ್ಲಿ ನರಳಾಡ್ತಾ ಇರ್ತಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂಥ ಪ್ರಯತ್ನ ಮಾಡಲಾಯಿತಾದ್ರೂ ಆಟೋ ಚಾಲಕ ಮಹೇಂದ್ರ ಜೀವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇಡೀ ಅಪಘಾತಕ್ಕೆ ಕಾರಣ ಆಗಿದ್ದು ಆ ಕೋತಿ ಈ ಅಪಘಾತ ಆಗ್ತಾ ಇದ್ದ ಹಾಗೆ ಅದು ಆ ರಸ್ತೆಯ ಮಧ್ಯಭಾಗದಿಂದ ತಪ್ಪಿಸಿಕೊಂಡು ಮತ್ತೊಂದು ಭಾಗಕ್ಕೆ, ರಸ್ತೆಯ ಎಡಭಾಗಕ್ಕೆ ಬಂದು ಸೇರೋದು ಕೂಡ ಈ ಸಿಸಿಟಿವಿಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೊರಟಗೆರೆಯ ಪ್ರವಾಸಿ ಮಂದಿರದ ಮುಂದಿನ ಮುಖ್ಯ ರಸ್ತೆಯಲ್ಲಾಗಿರುವಂತಹ ಅಪಘಾತ ಇದು. ನಿನ್ನೆ ಮಧ್ಯಾಹ್ನ 1:15 ಸುಮಾರಿಗೆ.